ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನಮ್ಮ ದೊಡ್ಡಪ್ಪನ ಮನೆಗೆ ಹೋಗಿದ್ದೆ. ಅವತ್ತು ರಜೆ ಇತ್ತು, ಹಾಗಾಗಿ ಅಣ್ಣ ಅತ್ತಿಗೆ ಎಲ್ಲ ಬೆಂಗಳೂರಿಂದ ಬಂದಿದ್ದರು. ಮತ್ತು ನಮ್ಮ ಅಣ್ಣನ ಮಗನಿಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗಾಗಿ ನಮ್ಮ ಮರದಲ್ಲಿ ಒಂದು ಹಲಸಿನ ಹಣ್ಣು ಆಯಿತು, ಹಾಗಾಗಿ ಕಿತ್ಕೊಂಡು ತೊಗೊಂಡೋಗಿದ್ದೆ ಅವನಿಗೆ. ನಮ್ಮ ದೊಡ್ಡಪ್ಪ ನೀಟಾಗೆಲ್ಲ ಬಿಡಿಸ್ತಾ ಇದ್ದಾರೆ. ಸಂಡೇ ಆಗಿರೋದ್ರಿಂದ ಎಲ್ಲ ಫುಲ್ ಮಕ್ಕಳೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಮನೆ ಮುಂದೆ ಸ್ವಲ್ಪ ಜಾಗ ಇತ್ತು, ಹಾಗಾಗಿ ಕ್ರಿಕೆಟ್ ಆಡ್ತಾಯಿದ್ರು. ಶನಿವಾರ ಭಾನುವಾರ ತಿಂಗಳಲ್ಲಿ ಒಂದು ಸಲ ಯಾವಾಗಲಾದ್ರು ಬರ್ತಾರೆ. ಬಂದಾಗ ನಾವು ಸಹ ಹೋಗಿ ಅಲ್ಲಿ ಸ್ವಲ್ಪ ಕಾಲ ಕಳೆದು ಬರ್ತೀವಿ. ಈ ಥರ ಹೋದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಷ್ಟವೂ ಆಗುತ್ತೆ. ಏನೇನೆಲ್ಲ ಮಾಡಿದ್ವಿ, ಏನೆಲ್ಲ ತಿಂದ್ವಿ, ಹೆಂಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಅನ್ನೋದನ್ನು ನೋಡೋಣ. ಅಯ್ಯೋ ಅಲ್ಲಿ ಆಟಾಡಕ್ಕೆ ಯಾರು ಇಲ್ಲ, ಬೇಜಾರಾಗತ್ತೆ. ಆಟಾಡಕ್ಕೆ ಯಾರು ಇಲ್ಲ, ಬೇಜಾರಾಗುತ್ತೆ. ಇದೇ ಹೇಳ್ತಿದ್ರು ಡೈಲಾಗ. ಅಯ್ಯೋ ಇನ್ನಾದ್ರೆ ರನ್ನು ಏನ ಹೇಳಿದ್ದೀನೋ, ವಿನ್ನಾದ್ರೆ ರನ್ನು. ವಿನ್ನಾದ್ರೆ ರನ್ ಅಂತೆ. ನೆಕ್ಸ್ಟ್ ನೋಡಿ, ಅಲ್ಲೇ ಸ್ವಲ್ಪ ಕಲ್ಲು ಕ್ರಾಸ್ಗೆ ಹೋಗಿ ತರಕಾರಿ ಎಲ್ಲ ತಗೊಂಡು ಬಂದ್ವಿ. ಅವತ್ತು ಶನಿವಾರ ಆಗಿರೋದ್ರಿಂದ ಸಂತೆ ಇತ್ತು, ಹಾಗಾಗಿ ತರಕಾರಿ ಎಲ್ಲ ತಂದ್ವಿ. ಸಂಜೆ ಮಸಾಲೆ ಪುರಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಮಸಾಲೆ ಪುರಿ ಮಾಡೋದಕ್ಕೆ ಏನು ಬೇಕು, ಮತ್ತು ಬೆಳಗ್ಗೆ ಎದ್ದಾಗ ಬಿಸಿಬೇಳೆ ಬಾತ್ ಮಾಡಬೇಕಿತ್ತು. ಹಾಗಾಗಿ ಬಿಸಿಬೇಳೆ ಬಾತ್ ಮಾಡೋದಕ್ಕೂ ಏನೇನು ಬೇಕು ಅಂತ ಅನ್ನೋದನ್ನು ತಗೊಂಡು ಬಂದು ಎಲ್ಲ ನೀಟಾಗಿ ಸೋಸ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ವಿ ಎಲ್ಲ ಮಾಡೋದಕ್ಕೆ ಸಂಜೆ ಅಂತೇಳಿ. ನೆಕ್ಸ್ಟು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಬಂದ್ವಿ ಮಸಾಲೆ ಪುರಿ ಮಾಡೋದಕ್ಕೆ ಅಂತೇಳಿ. ಆಲ್ರೆಡಿ ಕುಕ್ಕರ್ಗೆ ನಾನು ಬಟಾಣಿ ಕಾಳು ಮತ್ತು ಆಲೂಗಡ್ಡೆ ಬೇಯಿಸೋದಕ್ಕೆ ಹಾಕಿದ್ದೆ. ಈ ಕಡೆ ಸೈಡಲ್ಲಿ ಮಸಾಲೆ ಪುರಿ ಮಾಡೋದಕ್ಕೆ ಅಂತೇಳಿ ಮಸಾಲೆ ರುಬ್ಬಬೇಕಲ್ವ, ಹಾಗಾಗಿ ಮಸಾಲೆ ರುಬ್ಬೋಕ್ಕೆ ಅಂತೇಳಿ ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು ಮತ್ತು ಶುಂಠಿ, ಸ್ವಲ್ಪ ಜೀರಿಗೆ, ಒಂದು 5 ಲವಂಗ ಇಷ್ಟನ್ನು ಹಾಕ್ಕೊಂಡು ನಾನು ಇವಾಗ ಮಸಾಲೆನ ಹುರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೆ, ಹಾಗಾಗಿ ಟೊಮೊಟೊ ಮತ್ತು ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮಸಾಲೆ ಜಾಸ್ತಿ ಬೇಕಿತ್ತು ಅಂತ ಹೇಳಿ ಇಷ್ಟನ್ನು ನೀಟಾಗಿ ಹುರ್ಕೋಬೇಕು ಎಣ್ಣೆಲಿ. ಎಲ್ಲ ಮಾಡಿದ್ದಾಯಿತು. ನೆಕ್ಸ್ಟ್ ನೋಡಿ, ಮಸಾಲೆ ಪುರಿ ರೆಡಿ ಇಟ್ಕೊಂಡು ಎಲ್ಲ ತಿನ್ನೋದಕ್ಕೆ ಅಂತೇಳಿ ರೆಡಿಯಾಗಿದ್ದಾರೆ ನೋಡಿ. ನೆಕ್ಸ್ಟ್ ಎಲ್ಲರೂ ಸಹ ಪಾನಿಪುರಿ ಮತ್ತು ಮಸಾಲೆ ಪುರಿ ಎಲ್ಲ ಮಾಡಿಕೊಂಡು ತಿನ್ನಬೇಕು ಅಂತ ಹೇಳಿ ಎಲ್ಲ ರೆಡಿ ಇಟ್ಕೊಂಡಿದ್ವಿ. ಅಕ್ಕ, ಭಾವ ಮತ್ತು ನಮ್ಮ ಪಟೇಲನೂ ಸಹ ಬಂದಿದ್ದರು. ದೊಡ್ಡಪ್ಪ ನೋಡಿ ಹಾಯ್ ಅಂತೇಳಿ ವಿಕ್ಟ್ರಿ ತೋರಿಸ್ತಾ ಇದ್ದಾರೆ. ಎಲ್ಲರೂ ಕಾಯ್ತಾಯಿದ್ರು ಮಸಾಲೆ ಪುರಿ ಯಾವಾಗ ತಿಂತೀವಿ ಅಂತ ಹೇಳಿ. ನಮ್ಮ ತೋಷಿತ ನಾನೇ ಕೊಡ್ತೀನಿ ಎಲ್ಲರಿಗೂ ಅಂತೇಳಿ ಕೂತಿದ್ದ. ನೆಕ್ಸ್ಟ್ ಅವನು ಯಾವಾಗಲೂ ಇಮಿಟೇಟ್ ಮಾಡ್ತಾಯಿರ್ತಾನೆ, ಹಾಯ್ ಫ್ರೆಂಡ್ಸ್ ಅಂತ ಹೇಳಿ. ಹಾಗಾಗಿ ನೋಡೋಣ, ನೀನು ಒಂದು ಸತಿ ಹೇಳು ಯಾವ ಥರ ಹೇಳ್ತೀಯ ಅಂತ ಹೇಳಿ ಹೇಳಿದ್ವಿ. ಆಮೇಲೆ ಹೇಳ್ತಾ ಇದ್ದ, ಹಾಯ್ ಫ್ರೆಂಡ್ಸ್, ಮಸಾಲೆ ಪುರಿ ಮಾಡಿದ್ದೀವಿ ಅಂತ. ತರುಣ ಕಂಡ, ತೇಜ ಕಂಡ ಅಷ್ಟೇ. ನೋಡಿ ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಅನ್ನೋದನ್ನು ನಾವೆಲ್ಲರೂ ಸೇರಿದ್ರೆ ಹೀಗೆ ಏನಾರ ಮಾಡ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀವಿ.
ನೆಕ್ಸ್ಟ್ ನೋಡಿ ರೆಡಿ ಆಯಿತು. ನಾನು ಎಲ್ಲರಿಗೂ ಸಹ ಹಾಕಿ ಕೊಡ್ತಾ ಇದ್ದೆ. ಒಂದಷ್ಟು ಜನ ಮಸಾಲೆ ಪೂರಿ ತಿಂದರು. ಮಸಾಲೆ ಪೂರಿ ತಿಂದ ನಂತರ ನೆಕ್ಸ್ಟ್ ಪಾನಿಪುರಿ ರೆಡಿ ಮಾಡಿಕೊಟ್ವಿ. ಪಾನಿಪುರಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಮನೆಯಲ್ಲೇ ಮಾಡಿಕೊಂಡು ಈ ಥರ ತಿನ್ನೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಮನೇಲಿ ಯಾವಾಗಲೂ ಮಸಾಲೆ ಪೂರಿ ಮತ್ತು ಪಾನಿಪುರಿ ಮಾಡ್ತಾಯಿರ್ತೀವಿ. ನೋಡಿ ನೆಕ್ಸ್ಟ್ ಎಲ್ಲರೂ ತಿಂತಿದ್ರು. ನಾನು ಎಲ್ಲರಿಗೂ ಹಾಕ್ಕೊಡ್ತಾಯಿದ್ದೆ. ಮತ್ತು ಪೂರಿ ಖಾಲಿ ಆದವು, ಮತ್ತೆ ಪೂರಿ ಎಣ್ಗಾಕೊಂಡು ಬಂದು ಕೂತ್ಕೊಂಡ್ವಿ. ಅದು ಪಾನಿಪುರಿ ಮಾಡಿ ಅದು ಮಾಡಿ ಇದು ಸ್ಟಫಿಂಗ್ ತುಂಬ ದೊಡ್ಡ ಇದಕ್ಕೆಲ್ಲ ಮಿಕ್ಸ್ ಮಾಡಿದ್ದೀನಿ. ಅದು ನೆಕ್ಸ್ಟ್ ನೋಡಿ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಓಲ್ಡ್ ಮೆಮರೀಸ್ ಏನೇನೋ ನೆನೆಸ್ಕೊಂಡು ಮಾತಾಡ್ತಾ ಇದ್ವಿ. ಒಂದು ದಿವಸ ನಾನು ಅಕ್ಕಂಗೆ ಹೊಡೆದಿದ್ದೆ ಬುರ್ಡೆ ಮೇಕೆ. ಅಂದರೆ ಏನಂದರೆ ಗಾಡಿ ಸ್ಕೂಟಿ ತೊಗೊಂಡೋಗ್ಬೇಕಿತ್ತು. ಸ್ಕೂಟಿ ಡಿಕ್ಕಿ ಇರುತ್ತಲ್ಲ, ಅದಕ್ಕೆ ಸಾಂಬಾರ ಇಡೋಕ್ಕೆ ಅಂತ ಹೇಳಿ ಬಂದ್ಲು. ಅದು ಇಡೋಕ್ಕೆ ಅಂತ ಬಂದಾಗ ಅದು ಬಾಯಿ ಮಿಸ್ಸಾಗಿ ಓಪನ್ ಆಗಿಬಿಡ್ತು. ಸಾಂಬಾರೆಲ್ಲ ಡಿಕ್ಕಿಗೆ ಚೆಲ್ಬಿಡ್ತು. ಅದು ಏನು ಸಿಟ್ಟು ಅಂತ ಗೊತ್ತಿಲ್ಲ, ನಾನು ಬುರ್ಡೆಗೆ 2 ಏಟು ಹೊಡೆದೇ ಬಿಟ್ಟೆ. ನಾನು ಹೊಡೆದು ನೆಕ್ಸ್ಟ್ ಎಲ್ಲಿ ರಿಪೀಟ್ ನನಗೆ ಹೊಡಿತಾಳಪ್ಪ ಅಂತ ಎದ್ರಿಕೊಂಡು ಸಾರಿ ಅಕ್ಕ ಅಂತ ಹೇಳ್ತಿದ್ದೆ. ಅದನ್ನು ನೆನೆಸ್ಕೊಂಡು ಈಗ ಮಾತಾಡ್ತಾ ಇದ್ದೀವಿ ಎಲ್ಲ. ನೋಡಿ ನಾವೆಲ್ಲ ಸೇರಿದ್ರೆ ಈ ಥರ ಕೂತ್ಕೊಂಡು ಎಲ್ಲ ವಿಳ್ಯದೆಲೆ ಅಡಿಕೆ ಹಾಕ್ಕೊಂಡು ಮಾತಾಡ್ತಾ ಇರ್ತೀವಿ. ನಿಮ್ಮ ಫ್ಯಾಮಿಲಿಯೂ ಇದೇ ಥರ ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದೆ. ಯಾರು ಏನು ಅಂದ್ಕೋಬೇಡಿ ಈ ಥರ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಅಂತ. ಅಂದರೆ ನಾವು ಎಷ್ಟು ಖುಷಿಯಾಗಿರ್ತೀವಿ ಎಲ್ಲ ಸೇರಿದ್ರೆ ಅಂತ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ನಾನು ಈ ವಿಡಿಯೋನ ಮಾಡಿ ಹಾಕಿದೆ. ನಾವೆಲ್ಲರೂ ಸೇರಿದ್ರೆ ಯಾವಾಗಲೂ ಅಷ್ಟೇ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ನೈಟು 12 ಗಂಟೆ ಆಗಲಿ ಇರ್ತೀವಿ. ಈ ಸತಿ ಅಕ್ಕ ಭಾವ ಎಲ್ಲ ಬಂದಿದ್ರು ಅಂದರೆ ತುಂಬಾ ಖುಷಿ ಆಯಿತು ಅವತ್ತು. ಅಲ್ಲ ಅದೇ ಕೊಟ್ಟದು ಅದೇ ಕೊಟ್ಟು ಇನ್ನು ರಿಪೀಟ್ ಈಗ ನನಗೆ ಬೀಳ್ತಾವಲ್ಲ ಅಂತ ಎದ್ರಿಕೊಂಬಿಟ್ಟೆ. ಮುಂಚೆ ಯಾವಾಗಲೂ ಬರ್ತಿರಲಿಲ್ಲ. ವರ್ಷಕ್ಕೊಂದು 2 ಸತಿ 3 ಸತಿ ಬರೋನು ಅಣ್ಣ. ಆವಾಗ ನಮ್ಮ ಮನೇಲಿ ಸೇರ್ತಿದ್ವಿ ಎಲ್ಲ. ಇವಾಗ ಅವರೇ ಸ್ವಂತ ಮನೆ ಕಟ್ಟಿಸ್ಕೊಂಡು ಈಗ ಕಲ್ಲೂರು ಕ್ರಾಸಲ್ಲಿ ಇರೋದ್ರಿಂದ ಈಗ ನಾವೆಲ್ಲ ಅಲ್ಲಿಗೆ ಹೋಗಿ ಸೇರ್ಕೊತೀವಿ. ಇಲ್ಲಿಗೆ ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ನಮ್ಮನ್ನೇ ಫೋನ್ ಮಾಡಿಬಿಟ್ಟು ಬನ್ನಿ ಅಂತೇಳಿ ಕರಿತಾನೆ. ಹಂಗಾಗಿ ನಮ್ಮ ಮನೆಗೂ ಬರ್ತಾರೆ, ನಾವು ಅವ್ರ ಮನೆಗೂ ಹೋಗ್ತೀವಿ. ಇದು ಒಂಥರ ಚೆನ್ನಾಗಿದೆ. ಬೆಳಗ್ಗೆ ಆಯಿತು ನೋಡಿ, ಬೆಳಗ್ಗೆ ನೆಕ್ಸ್ಟ್ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು. ಬೆಳಗ್ಗೆ ಎದ್ದು ಬಿಸಿಬೇಳೆ ಬಾತ್ ಮಾಡಿದ್ವಿ ನಾವೆಲ್ಲ. ಈಗ ಅಪ್ಪಾಜಿ ಅಮ್ಮ ಎಲ್ಲ ಸೇರಿ ಅಕ್ಕ ಎಲ್ಲ ಇದ್ರಲ್ಲ, ಹಂಗಾಗಿ ಬಿಸಿಬೇಳೆ ಬಾತ್ ಮಾಡಿಕೊಂಡು ಎಲ್ಲ ತಿಂದ್ವಿ. ಚೆನ್ನಾಗಿತ್ತು. ನೆಕ್ಸ್ಟ್ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಊಟ ಮಾಡ್ಕೊಂಡು ಎಲ್ಲ ಹೊರಡಬೇಕಿತ್ತು. ಎಲ್ಲರಿಗೂ ಬೇಜಾರಾಗ್ತಾಯಿತ್ತು. ಎಲ್ಲ ಈಗ ಹೋಗ್ತಾಯಿದ್ದೀವಿ ಅಂತೇಳಿ ಅಕ್ಕ ಮತ್ತು ಪಟೇಲ ಮೋನಿಶಾ ಮೊದಲೇ ಹೋದರು. ಬೆಳಗ್ಗೆನೇ ಎದ್ದು ಮೋನಿಶಾ ಹೋಗಿದ್ಲು ಆಲ್ರೆಡಿ. ಈಗ ಅಕ್ಕ ಮತ್ತು ಪಟೇಲ ನೆಕ್ಸ್ಟ್ ಹೋದರು. ನಾವು ಹೊರಡಬೇಕಿತ್ತು ಊರಿಗೆ. ಹಾಗಾಗಿ ಊಟ ಮಾಡ್ಕೊಂಡು ಅವರು ಅಣ್ಣ ಅತ್ತಿಗೆ ಬೆಂಗಳೂರಿಗೆ ಹೋಗ್ಬೇಕಿತ್ತು. ಹಾಗಾಗಿ ನಾವು ಎಲ್ಲ ಹೊರಟು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.